ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ವರ್ಷದಿಂದ 4 ವರ್ಷ ತನಕ ಇರುವ ಮಗುವಿಗೆ ಆಗುವಂಥ ಅಳತೆಯಲ್ಲಿರುವ ಪ್ರಿನ್ಸೆಸ್ ಕಟ್ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಇಲ್ಲಿ ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ 1.25 ಮೀಟರ್ ಆಗುವಷ್ಟು ಬಟ್ಟೆ ಬೇಕು. ನಾನೀಗ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಯಾವ ಥರ ಬಟ್ಟೆ ಬೇಕಿದ್ರೂ ಸ್ಟಿಚ್ ಮಾಡಲಿಕ್ಕೆ ತೆಗಿಬೋದು. ಬಾಡಿ ಪಾರ್ಟಿಗೆ ಇರುವ ಬಟ್ಟೆ ನಾನು ಈ ಥರ 2 ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ. ನಾನೀಗ 10 ಇಂಚು ಲೆಂಗ್ತಲ್ಲಿ ಇದು ಕಟ್ ಮಾಡಿರೋದು. 2 ಪೀಸ್ ಇದೆ ಇದರಲ್ಲಿ, ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ಇರೋದು. ಒಂದು ಪೀಸನ್ನು ನಾನೀಗ ಫಸ್ಟಿಗೆ ಈ ಥರ 2 ಆಗಿ ಮಡಚಿ ಇಡ್ತಾ ಇದ್ದೀನಿ. ಮತ್ತೊಂದು ಪೀಸನ್ನು ಕೂಡ ಈ ರೀತಿಯಲ್ಲಿ 2 ಆಗಿ ಮಡಚಿ ಇಡಬೇಕು. ಹೀಗೆ ಮಡಚಿ ಇಟ್ಟ ನಂತರ ನಮಗೆ ನೆಕ್ಕಿನ ಲೆಂಗ್ತು ಬಿಡ್ತು ಎಲ್ಲ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ನೆಕ್ ಬಿಡ್ತು 1.25 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. 3.5 ಇಂಚು ನಾನೀಗ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಲೆಂಗ್ತ್ ಬೇಕಿದ್ರೆ ಕಡಿಮೆ ತೆಕ್ಕೊಳ್ಬೋದು ಫ್ರೆಂಡ್ಸ್. ಆಗ ಹುಕ್ಕೋ ಅಥವಾ ಸಿಬ್ಬ ಏನಾದರೂ ಇಡಬೇಕು. ಇನ್ನು ನಮಗೆ ಶಾಲ್ಡ್ರ್ ಮಾರ್ಕ್ ಮಾಡ್ಕೊಳ್ಳುವ. ನನಗೆ 2.5 ಇಂಚು ಶಾಲ್ಡ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಶಾಲ್ಡ್ರ್ ಮಾರ್ಕ್ ಮಾಡಿ ಆದ ಮೇಲೆ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. 4 ಇಂಚು ಆರ್ಮೋಲ್ ಮಾರ್ಕ್ ಮಾಡಿದರೆ ಸಾಕು. ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 6 ಇಂಚು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಇಂಚು ಹೊಲಿಗೆ ಅಂಶ ತೆಗಿತಾ ಇದ್ದೀನಿ. ಕೆಳಗಿನ ಸೈಡು ವೇಸ್ಟ್ ವಿಡ್ತ್ 5.5 ಇಂಚು ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಇನ್ನಿದು ನಾವು ಮಾರ್ಕ್ ಮಾಡಿದ ಹಾಗೇನೆ ಕಟ್ ಮಾಡ್ಕೊಳ್ಬೇಕು. ಸೈಡಲ್ಲಿ ಸ್ಕೇಲ್ ಯೂಸ್ ಮಾಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇದರಿಂದ ಬ್ಯಾಕ್ ಪೀಸನ್ನು ಆಚೆಗೆ ಇಟ್ಟ ನಂತರ ಫ್ರಂಟ್ ಪೀಸಿನ ಆರ್ಮೋಲ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟ್ ಸೆಂಟ್ರ್ ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ಇದರ ಸೆಂಟ್ರಿಂದ ಕ್ಲೋಸ್ಡಾಗಿ ಇರೋ ಸೈಡಿಂದ ಈ ಥರ 2.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಥರ ಬೇಕು ಮಾರ್ಕ್ ಮಾಡಲಿಕ್ಕೆ. ಇಲ್ಲೆಲ್ಲ ಕರೆಕ್ಟಾಗಿ ಇರಬೇಕು 2.5 ಇಂಚು. ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಕಟ್ ಮಾಡಿ ಆದ ಮೇಲೆ ನಮಗೆ ಈ ಥರ ಬರುತ್ತೆ. ಈ ಕಟ್ ಮಾಡಿರುವ ಸೈಡಿಗೆ ಇಟ್ಟು ಸ್ಟಿಚ್ ಮಾಡಲಿಕ್ಕೆ ನಾನು ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಬೇಕಿದ್ರೆ ಮಾತ್ರ ಇಟ್ಟರೆ ಸಾಕು ಫ್ರೆಂಡ್ಸ್. 1.25 ಇಂಚ್ ಅಗಲದಲ್ಲಿ ನಾನೀಗ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇರೋದು. ಇನ್ನು ನಮಗೆ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ಸ್ಕರ್ಟ್ ಪಾರ್ಟು ನಾನೀಗ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಯಾವ ರೀತಿ ಬೇಕಿದ್ರೂ ಸ್ಟಿಚ್ ಮಾಡ್ಬೋದು. ಪ್ಲೀಟೆಡ್ ಫ್ರಾಕು ಸ್ಟಿಚ್ ಮಾಡ್ಬೋದು, ಅಂಬ್ರೆಲಾ ಕಟ್ ಫ್ರಾಕು ಸ್ಟಿಚ್ ಮಾಡ್ಬೋದು. ಯಾವುದು ಈಸಿ ಅನ್ನಿಸ್ತೋ ಆ ರೀತಿಯಲ್ಲಿ ಸ್ಟಿಚ್ ಮಾಡ್ಬೋದು. ಬಾಡಿ ಪಾರ್ಟ್ನ ವೇಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡಬೇಕು. ಹೊಲಿಗೆ ಅಂಶ ಬಿಟ್ಟ ನಂತರ ನನಗಿಲ್ಲಿ 11 ಇಂಚು ಇರೋದು. ಆಗ ನಾವು ಸ್ಕರ್ಟ್ ಪಾರ್ಟ್ನ ಬಟ್ಟೆ ಪ್ಲೀಟ್ ಇಡಲಿಕ್ಕೆ ಬೇಕಾಗಿ ತೆಗೆಯುವಾಗ 11 + 11 + 11 ಈ ಥರ ತೆಗೆದ್ರೆ ತುಂಬ ಪ್ಲೀಟು ಸಿಗುತ್ತೆ. ಟೋಟಲ್ 33 ಇಂಚು ಪ್ಲಸ್ ಹೊಲಿಗೆ ಅಂಶ ಇದ್ದರೆ ತೆಕ್ಕೊಳ್ಬೋದು. ನನಗಿಲ್ಲಿ ಕರೆಕ್ಟ್ 33 ಇಂಚು ಸಿಕ್ಕಿರೋದು. ಈ ಥರ 33 ಇಂಚು ಮಾರ್ಕ್ ಮಾಡಿ ಆದ ಮೇಲೆ ನಮಗೆ ಎಷ್ಟು ಲೆಂಗ್ತು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 18 ಇಂಚು ಲೆಂಗ್ತು ಮೇಲಿಂದ ಕೆಳಗಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ನಂತರ ನಮಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಾನು ಇದರ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಫ್ರಂಟ್ ಬಾಡಿ ಪಾರ್ಟನ್ನು ತಗೊಳ್ಳುವ. ಫ್ರಂಟ್ ಬಾಡಿ ಪಾರ್ಟ್ನ ಈ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು. ಲೆಫ್ಟ್ ಸೈಡ್ನ ಪೀಸು ಲೆಫ್ಟ್ ಸೈಡಿಗೆ, ರೈಟ್ ಸೈಡ್ನ ಪೀಸು ರೈಟ್ ಸೈಡಿಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಹೊರಗಿನ ಸೈಡು ಬರೋ ರೀತಿಯಲ್ಲಿ ಇಟ್ಟು ಒಳಗಿನ ಸೈಡಲ್ಲಿ 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಹಾಕಿದರೆ ಒಳ್ಳೆಯದು. ಒಂದು ಸೈಡ್ ನಾನು ಈ ಥರ ಜಾಯಿಂಟ್ ಮಾಡಿದ್ದೀನಿ, ಇನ್ನೊಂದು ಸೈಡು ಕೂಡ ಸೇಮ್ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಜಾಯಿಂಟ್ ಮಾಡಿ ಆದ ಮೇಲೆ ನಮಗೆ ಈ ಥರ ಸೆಂಟ್ರಲ್ಲಿ ಪೀಸ್ ಎಕ್ಸ್ಟ್ರಾ ಬರುತ್ತೆ.
ನಾವು ಫಸ್ಟಿಗೆ ಬಾಡಿ ಪಾರ್ಟ್ನ ಲೆಂಗ್ತ್ ಮಾರ್ಕ್ ಮಾಡುವಾಗ ನಮಗೆ ಎಷ್ಟು ಲೆಂಗ್ತ್ ಬೇಕೋ ಅದಕ್ಕಿಂತ 1 ಇಂಚು ಜಾಸ್ತಿ ಬೇಕು ಮಾರ್ಕ್ ಮಾಡಲಿಕ್ಕೆ. ಅಲ್ಲದಿದ್ದರೆ ನಾವು ಈ ಥರ ಕಟ್ ಮಾಡಿ ಆದಾಗ ಬಾಡಿ ಪಾರ್ಟ್ನ ಲೆಂಗ್ತ್ ಕಡಿಮೆ ಆಗುತ್ತೆ. ನಾನು ಈಗ ಕಟ್ ಮಾಡಿ ಆದಮೇಲೆ ನನಗೆ 9 ಇಂಚ್ ಲೆಂಗ್ತ್ ಸಿಗ್ತಾ ಇದೆ. 1 ಇಂಚ್ ಎಕ್ಸ್ಟ್ರಾ ತಗೊಂಡೆ ನಾನು ಕಟ್ ಮಾಡಿರೋದು. ಇನ್ನು ನಾನು ಕಟ್ ಮಾಡಿರೋ ಕ್ರಾಸ್ ಪೀಸನ್ನು ಈ ಥರ ಮಡಚಿ ಈ ಸ್ಟಿಚ್ ಮಾಡಿರೋ ಪ್ರಿನ್ಸಸ್ ಕಟ್ಟಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬೇಕಿದ್ರೆ ಮಾತ್ರ ಈ ಥರ ಇಟ್ಟು ಸ್ಟಿಚ್ ಮಾಡಿದರೆ ಸಾಕು. ಸ್ಟಿಚ್ ಮಾಡದಿದ್ರು ಈ ಥರ ಒಂದು ಪೀಸ್ ಇಟ್ಟು ಸ್ಟಿಚ್ ಮಾಡದಿದ್ರು ತೊಂದರೆ ಇಲ್ಲ ಫ್ರೆಂಡ್ಸ್. ಆಚೆ ಸೈಡು ಕೂಡ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಫ್ರಂಟ್ ಸೈಡ್ನ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸ್ನ ಹೊರ ಸೈಡ್ ಇಟ್ಟು ಈ ಥರ 1/4 ಇಂಚು ಬಿಟ್ಟು ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಕ್ರಾಸ್ ಪೀಸ್ ಸ್ಟಿಚ್ ಮಾಡಿದ ನಂತರ ಕ್ರಾಸ್ ಪೀಸಿನ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಹೊರ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಒಳ ಸೈಡಿಗೆ ನನಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಡ್ತಾ ಇದ್ದೀನಿ. ನಂತರ 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಳುವ. ಶಾಲ್ಟಿಗೆ 2 ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರೋದು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಆರ್ಮೋಲ್ ಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ ಆರ್ಮೋಲ್ ಇದರಲ್ಲೇ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ 2 ಸಲ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕ್ರಾಸ್ ಪೀಸ್ ಯೂಸ್ ಮಾಡಿ ಕೂಡ ಆರ್ಮೋಲ್ ಸ್ಟಿಚ್ ಮಾಡ್ಬೋದು. ಇನ್ನು ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಬಾಡಿ ಪಾರ್ಟ್ನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಇಟ್ಟು 1 ಇಂಚು ಫಸ್ಟಿಗೆ ಪ್ಲೀಟ್ ಹಿಡಿದು ಸ್ಟಿಚ್ ಮಾಡಿಕೊಂಡು ಬಾಕಿ ಇರೋದೆಲ್ಲ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಪ್ಲೀಟ್ನ ಬಿಡ್ತಲ್ಲ ನಿಮಗೆ ಬೇಕಾಗಿರೋ ಹಾಗೆ ಇಟ್ಟು ಸ್ಟಿಚ್ ಮಾಡ್ಬೋದು. ಲಾಸ್ಟಿಗೂ 1 ಇಂಚ್ ಆಗುವಷ್ಟು ಪ್ಲೀಟ್ ಹಿಡಿದು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ನನಗೆ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ಇಲ್ಲಿ ನಾವು ಸೈಡ್ ಜಾಯಿಂಟ್ ಮಾಡುವಾಗ ಚೆಸ್ಟ್ ವಿಡ್ತು ವೇಸ್ಟ್ ವಿಡ್ತು ಮಾರ್ಕ್ ಮಾಡಿಕೊಂಡು ಬೇಕು ಜಾಯಿಂಟ್ ಮಾಡಲಿಕ್ಕೆ. ಯಾಕಂದರೆ ನಮಗೆ ಅಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಹೋಗಿದೆ ಅಲ್ಲ, ಹಾಗಾಗಿರೋ ಕಾರಣ ಚೆಸ್ಟ್ ವಿಡ್ತು ವೇಸ್ಟ್ ವಿಡ್ತು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಾನು ಇದಕ್ಕೆ ಬಳ್ಳಿ ಏನೂ ಇಡೋದಿಲ್ಲ. ನಿಮಗೆ ಬೇಕಿದ್ದರೆ ವೇಸ್ಟ್ ಸೈಡಲ್ಲಿ ಒಂದು ಬಳ್ಳಿ ಎಲ್ಲ ಇಡ್ಬೋದು. ಫ್ರಾಕಿನ 2 ಸೈಡು ಸ್ಟಿಚ್ ಮಾಡಿ ಆದ ಮೇಲೆ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಮ್ಮ ಪ್ರಿನ್ಸಸ್ ಕಟ್ ಫ್ರಾಕ್ ರೆಡಿಯಾಗಿದೆ. ನಿಮಗೆ ಬೇಕಿದ್ದರೆ ಫ್ರಂಟ್ ಸೈಡಲ್ಲಿ ಸೆಂಟ್ರಲ್ಲಿ ಬಟನ್ಸ್ ಇಡ್ಬೋದು, ಬಟರ್ಫ್ಲೈ ಎಲ್ಲ ಇಡ್ಬೋದು. ಈಸಿಯಾಗಿ ಯಾರಿಗೂ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.